ಶತಾಬ್ದಿ ವರ್ಷ ಹಾಗೂ ವಿಜಯದಶಮಿ ಅಂಗವಾಗಿ ನಾಳೆ ಭಟ್ಕಳದಲ್ಲಿ ನಡೆಯಲಿರುವ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಭಟ್ಕಳ ಸಿದ್ಧಗೊಂಡಿದ್ದು, ಪಥ ಸಂಚಲನ ಹಾದು ಹೋಗೋ ಭಟ್ಕಳ ಸಂಶುದ್ದೀನ್ ಸರ್ಕಲ್ ಕೇಸರಿಮಯಗೊಂಡಿದೆ. ಪ್ರತಿ ವರ್ಷ ನಡೆಯುವಂತೆ ಈ ವರ್ಷವೂ ಕೂಡ ಭಟ್ಕಳದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ನಡೆಯಲಿದ್ದು, ಆದರೆ ಸಂಘ 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಹಬ್ಬದಂತೆ ಆಚರಣೆ ಮಾಡಲಿದ್ದಾರೆ. ಈ ಬಾರಿ 2 ಪ್ರತ್ಯೇಕ ಭಾಗದಿಂದ ಗಣವೇಷಧಾರಿ ತೊಟ್ಟ ಸ್ವಯಂ ಸೇವಕರು ಭಟ್ಕಳ ಸಂಶುದ್ದೀನ್ ಸರ್ಕಲ್ನಲ್ಲಿ ಸೇರಿ ಬಳಿಕ ಅಯೋಧ್ಯನಗರ ಸಾಗರ ರಸ್ತೆ ಭಟ್ಕಳ ಶ್ರೀ ಗುರು ಸುಧೀಂದ್ರ ಕಾಲೇಜು ಮೈದಾನಕ್ಕೆ ತೆರಳಲಿದ್ದಾರೆ. 1ನೇ ಮಾರ್ಗವು ಚನ್ನಪಟ್ಟಣ ಹನುಮಂತ ದೇವಸ್ಥಾನದಿಂದ ಹೊರಟು ಹೂವಿನ ಚೌಕದಿಂದ ಕೇರಿ ರಸ್ತೆ, ಮಾರಿಕಟ್ಟೆ ರಸ್ತೆಯಿಂದ ಜನತಾ ಬ್ಯಾಂಕ್, ಕಾಶಿಮಠ, ವಡೇರ್ ಮಠದಿಂದ ಕಳಿ ಹನುಮಂತ ದೇವಸ್ಥಾನ ಮೂಲಕ ಹಳೆ ಬಸ್ ನಿಲ್ದಾಣ ಮಾರ್ಗವಾಗಿ ಪಿಎಲ್ಡಿ ಬ್ಯಾಂಕ್ ರಸ್ತೆ ಮೂಲಕ ಭಟ್ಕಳ ಸಂಶುದ್ದೀನ್ ಸರ್ಕಲ್ ಸೇರಿ ಗುರು ಸುಧೀಂದ್ರ ಕಾಲೇಜು ಮೈದಾನಕ್ಕೆ ತೆರಳಲಿದೆ. ಇನ್ನೊಂದು ಮಾರ್ಗ ಶ್ರೀ ಗುರು ಸುಧೀಂದ್ರ ಕಾಲೇಜು ಮೈದಾನದಿಂದ ಹೊರಟ ಪಥ ಸಂಚಲನ ಸರ್ಕಲ್ ಮಾರ್ಗವಾಗಿ ಪಿಎಲ್ಡಿ ಬ್ಯಾಂಕ್ ರಸ್ತೆ ಮೂಲಕ ವೆಲ್ಫೇರ್ ಆಸ್ಪತ್ರೆಯಿಂದ ಆಸರ್ಕೇರಿ, ಸೋನಾರ್ಕೇರಿಯಿಂದ ಆಸಿಯಾ ಆಸ್ಪತ್ರೆಯ ಮೂಲಕ ಭಟ್ಕಳ ಸರ್ಕಲ್ ತಲುಪಿ ಅಲ್ಲಿಂದ ಪುನಃ ಶ್ರೀ ಗುರು ಸುಧೀಂದ್ರ ಕಾಲೇಜು ಮೈದಾನಕ್ಕೆ ತೆರಳಲಿದೆ. 2 ಮಾರ್ಗವಾಗಿ ಬರುವ ಪಥ ಸಂಚಲನವು ಭಟ್ಕಳ ಸಂಶುದ್ದೀನ್ ಸರ್ಕಲ್ನಲ್ಲಿ ಸಂಗಮಗೊಳ್ಳುವ ಮೂಲಕ ಗುರು ಸುಧೀಂದ್ರ ಕಾಲೇಜು ಮೈದಾನಕ್ಕೆ ತೆರಳಲಿದೆ. ಅಲ್ಲಿ ನಡೆಯುವ ಸಭಾ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಈ ಪಥ ಸಂಚಲನದಲ್ಲಿ ಒಟ್ಟು 2,000ಕ್ಕೂ ಅಧಿಕ ಗಣವೇಷಧಾರಿಗಳು ಸೇರುವ ನಿರೀಕ್ಷೆ ಇದೆ. ಸಭಾ ಕಾರ್ಯಕ್ರಮದ ಭಾಷಣಕಾರರಾಗಿ ಶ್ರೀ ನರೇಂದ್ರ ಜಿ, ಪ್ರಾಂತ್ಯ ಪ್ರಚಾರಕರು, ಕರ್ನಾಟಕ ಉತ್ತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಅತಿಥಿಗಳಾಗಿ ಈಶ್ವರ್ ನಾಯ್ಕ್, ವಕೀಲರು ಮುರುಡೇಶ್ವರ ಭಾಗವಹಿಸಲಿದ್ದಾರೆ. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.